ವ್ಯವಸಾಯಿ ಅವರ ಮನೆಯಲ್ಲಿ ಇಲಿಗಳ ಕಾಟ ತುಂಬಾನೇ ಜಾಸ್ತಿ ಇತ್ತು. ಆ ಇಲಿಗಳ ಕಾಟದಿಂದ ತಪ್ಪಿಸ್ಕೊಳ್ಳಕ್ಕೆ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ. ಒಂದಿವಸ ಅವರು ಬೆಕ್ಕುನ ತರ್ತಾರೆ. ಸರಸು, ಇವತ್ತಿಂದ ಇಲಿಗಳಿಗೆ ಕೇಟ್ಕಾಲ ಆರಂಭವಾಯಿತು. ಇಲಿ ಧಾನ್ಯ ತಿಂತಾ ಇದೆ. ಏನ್ ಜೀವನ ಕಂಡ್ರೆ ಅದರದು. ಈ ಬೆಕ್ಕು ಇಲ್ಲಿರೋ ಎಲ್ಲಾ ಇಲಿಗಳನ್ನ ಒಂದ್ರ ನಂತರ ಒಂದು ತಿಂದು ತುಂಬಾ ಖುಷಿಯಿಂದ ಇರತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಮಿಟ್ಟು ಅಂತ ಹೆಸರಿಡೋಣ. ಹಾ, ಚೆನ್ನಾಗಿದೆ. ಮಿಟ್ಟು ಮಿಟ್ಟು ಬೇಕು. ಮಿಟ್ಟು ಮಿಟ್ಟು ಬೆಕ್ಕು. ಅಯ್ಯೋ ದೇವ್ರೇ, ಬೆಕ್ಕು ಇನ್ಮೇಲೆ ಇಲ್ಲೇ ಇದ್ರೆ ಮೇಲೆ ದೊಡ್ಡ ಆಪತ್ತು. ಈಗ್ಲೇ ಹೋಗಿ ಸ್ನೇಹಿತರ ಹತ್ರ ಹೇಳ್ಬೇಕು. ನನಗನಿಸ್ತಿದೆ ಮಿಟ್ಟು ಎನ್ನುವ ಹೆಸರು ಇದು ತುಂಬಾ ಇಷ್ಟ ಆಗಿದೆ ಅಂತ. ಬೇಗ ಇದಕ್ಕೆ ಹಾಲು ಕೊಡು. ಹಾಲು ತುಪ್ಪ ತಿಂದು ಇದು ಶಕ್ತಿಯುತ ಆಗ್ಬೇಕು. ಇಲಿ ಎಲ್ಲ ಹಿಡಿಬೇಕು ತಾನೇ. ಆಮೇಲೆ ಹಾಗೆ ಸ್ವಲ್ಪ ದಿವಸ ಕಳೆದು ಹೋಗುತ್ತೆ. ಮಿಟ್ಟು ಬೆಕ್ಕು ಇದ್ದಿದ್ರಿಂದ ಇಲಿಗಳೆಲ್ಲ ಹೆದರ್ಕೊಂಡು ಅದರ ಮನೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ. ಇಷ್ಟು ದಿನ ಆಯ್ತು, ನಾನ್ ನಿಮ್ಮ ಹತ್ರ ಒಂದೇ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ. ಆ ಬೆಕ್ಕಿ ಏನಾದ್ರೂ ನಾವು ಮಾಡ್ಲೇಬೇಕು. ಯಾರತ್ರನಾದ್ರೂ ಉಪಾಯ ಇದ್ರೆ ದಯವಿಟ್ಟು ನೀವು ಹೇಳ್ಬಹುದು. ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೇನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದಾ, ಹಾಗಾದ್ರೆ ನಾವು ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆಗೆ ಹೊರಡಬೇಕು. ಅಷ್ಟೋ ತನಕ ನಿಮ್ಮಲ್ಲಿ ಯಾರು ಕೂಡ ಆ ಬೆಕ್ಕಿಗೆ ಸಿಗ್ಲೇಬಾರ್ದು. ಸ್ವಲ್ಪತ್ತಿಗೆ ಮುಂಚೆ ನಾನು ಆ ಕಿಚನ್ ಒಳಗಡೆ ಹೋಗಿ ತೆಂಗಿನಕಾಯಿ ತಿಂತಾ ಇದ್ದೆ. ಅದೇ ಸಮಯದಲ್ಲಿ ಆ ಬೆಕ್ಕಲ್ಲಿಗೆ ಬಂದ್ಬಿಡ್ತು. ಆಮೇಲೆ ಅದು ಮೆತ್ತಗೆ ನನ್ನ ಹತ್ರ ಬಂತು. ನಾನು ಅಲ್ಲಿ ನಿಂತ್ಕೊಂಡು ತೆಂಗಿನ ಸಿಪ್ಪೆ ತಿಂತಾ ಇದ್ದೆ. ಅದು ಮೆತ್ತಗೆ ನನ್ನ ಹತ್ರ ಬಂದು ಹಂಗೆ ಅಲ್ಲಿಂದ ಓಡೋಗ್ಬಿಡ್ತು. ಹಾಗಾದ್ರೆ ಅದು ನಿನ್ನ ಏನು ಮಾಡ್ಲಿಲ್ವಾ? ಆಹಾ, ಅದು ನನ್ನ ನೋಡೇ ಇಲ್ಲ ಅನ್ನೋ ತರ ಅಲ್ಲಿಂದ ಓಡೋಗ್ಬಿಡ್ತು. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಕೂಡ ಅವ್ನು ಯಾಕಂಗ್ ಮಾಡ್ದ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಆ ರೀತಿ ಏನಕ್ಕಂತ ನಾನು ನಿಮ್ಗೆ ಹೇಳ್ತೀನಿ. ಮನೆಯ ಮಾಲೀಕರು ಕೊಟ್ಟ ಹಾಲು, ಮೊಟ್ಟೆ, ಮಾಂಸ, ಮೀನು ತಿಂದು ಆ ಬೆಕ್ಕು ತುಂಬಾ ದಪ್ಪಕ್ಕೆ ರೌಂಡ್ಗಾಗ್ಬಿಟ್ಟಿದೆ. ಎಲ್ಲಾರ್ನೂ ಒಂದೇ ಸತಿ ತಿನ್ಬಿಡ್ಬೇಕು ಅಂತ ಅದು ಕಾಯ್ತಾ ಇದೆಯೋ ಏನೋ. ಜಾಸ್ತಿ ಕಿರ್ಚಾಡ್ದೆ, ಏನಾಯ್ತು ಅಂತ ಹೇಳು. ನಮ್ಮ ಕೊಂಜನ್ ಇಲಿ ಮತ್ತೆ ಆ ದೊಡ್ಡ ಬೆಕ್ಕು ಅಲ್ಲೇ ನಮ್ಮ ಕುಂಜನ. ಎಲ್ಲರೂ ಬನ್ನಿ. ಅರೆ, ನೀನು ಎಷ್ಟು ತುಂಟ. ನೀನು ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಕುಂಜ. ನಿನ್ನ ಹೆಸರೇನು? ನನ್ನ ಹೆಸರು ಮಿಟ್ಟು. ನನ್ನ ಎಲ್ರೂ ಮಿಟ್ಟು ಬೇಕು ಅಂತ ಕರೀತಾರೆ, ಗೊತ್ತಾ? ಹಾ, ನೀನೇನಾ ಇಲಿನ ಫ್ರೆಂಡಾ ಏನೋ? ನೀನು ಅದನ್ನ ಈಗ್ಲೇ ಸಾಯಿಸ್ಬೇಕು. ಅರೇ ದೇವ್ರೇ! ಆ ಇಲಿ ಕೂಡ ಓಡೋಗ್ಬಿಡ್ತು. ನೀನು ಬೆಕ್ಕಾಗಿರೋದಕ್ಕೆ ಲಾಯಕ್ಕೆ ಇಲ್ಲ. ಒಂದು ಚಿಕ್ಕ ಇಲಿನ ಕೂಡ ಇಡಕ್ಕಾಗಲ್ವಾ? ಹೋಗಿಲ್ಲಿಂದ. ಚೆನ್ನಾಗ್ ತಿನ್ನೋದು, ದಪ್ಪ ಆಗೋದನ್ ಬಿಟ್ರೆ ಈ ಬೆಕ್ಕಿಗಿಲ್ಲಿ ಬೇರೆ ಕೆಲ್ಸನೇ ಇಲ್ಲ. ಏನಾಯ್ತು ಸರಸು? ಅರೇ, ನಾನ್ ಈ ಬೆಕ್ಕಿನ ಬಗ್ಗೆ ಮಾತಾಡ್ತಿದ್ದೀನಿ. ಈ ಬೆಕ್ಕನ್ನ ಇಲ್ಲಿ ಹಿಡಿಯೋದಕ್ಕೆ ತಾನೇ ನೀವು ತಂದಿದ್ದು? ಅದ್ರಲ್ಲೇನಾಯ್ತು? ಈ ಬೆಕ್ಕು ಚೆನ್ನಾಗ್ ತಿಂತಿದೆ ಅಷ್ಟೇ. ಇಲಿಗಳು ಬಂದ್ರೆ ಕೂಡ ಅದನ್ನ ನೋಡ್ದೇ ಇರೋ ತರ ಎಲ್ಲಾದ್ರೂ ಹೋಗ್ಬಿಡುತ್ತೆ. ಇಲಿಗಳು ಕೂಡ ಇವಾಗ ಮನೇಲಿ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾವ್ ಏನ್ ಮಾಡೋದು? ಮಿಟ್ಟು ಬೇಕು ನಮ್ಗೆಲ್ಲ ಶತ್ರು ಅಲ್ಲ, ನಮ್ಗೆಲ್ಲ ಮಿತ್ರ. ಅರೆ ಅಣ್ಣ, ಜೋರಾಗಿ ಮಾತಾಡ್ಬೇಡ, ನಾನು ನಿದ್ದೆ ಮಾಡ್ಬೇಕು. ನೀ ಎಷ್ಟಂತ ಮಾತಾಡ್ತೀಯಾ?
ಏಯ್ ಸೋಂಬೇರಿ ದಪ್ಪ ಬೇಕು, ನಿನ್ ಕಣ್ ಕಾಣಿಸ್ತಿದ್ಯಾ ಇಲ್ವೋ? ಈ ತರ ಮಿಟ್ಟು ಬೆಕ್ಕು ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಇದು ಆ ವ್ಯವಸಾಯಿಗೆ ಗೊತ್ತಾಯ್ತು. ಆಮೇಲೆ ಒಂದ್ ದಿವಸ ಆ ವ್ಯವಸಾಯಿ ದೂರ ಕರ್ಕೊಂಡೋಗಿ ಅಲ್ಲೇ ಅದನ್ನ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೋಡಿ, ಇಲಿಗಳಿಂದ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಬೆಕ್ಕನ್ನ ತಗೊಂಡ್ ಬಂದ್ ಮನೇಲಿ ಬಿಟ್ಟು ಏನ್ ಪ್ರಯೋಜನ ಇಲ್ಲ. ಇಲಿಗಳಿಂದ ತಪ್ಸ್ಕೊಳಕ್ಕೆ ಮನೆಗೆ ಬೆಂಕಿ ಇಡ್ಬೇಕಂತೆ. ನಾವು ಏನಾದ್ರೂ ಮಾಡ್ಲೇಬೇಕು ನೋಡಿ. ಸರಸು, ಅಲ್ಲೋಡು, ಒಂದ್ ಬೆಕ್ ಬರ್ತಾ ಇದೆ. ಇದು ಮಿಟ್ಟು ಬೆಕ್ಕಲ್ವಾ? ಇದು ಬರೀ 2 ತಿಂಗಳಲ್ಲೇ ಏನು ಇಷ್ಟು ಸಣ್ಣಗಾಗ್ಬಿಟ್ಟಿದೆ. ನಾನಿದಕ್ಕೆ ಊಟ ಹಾಕೋದಿಲ್ಲ, ಹಸುವಿನಿಂದಾನೇ ಸಾಯ್ಲಿ ಬಿಡು. ಇದು ಹಸುವಿಂದ ಇರ್ಬೇಕಾದ್ರೆ ಇದು ಬೇಟೆಯಾಡೋದಕ್ಕೆ ಕಲ್ತಿದೆ ಅನ್ಸುತ್ತೆ. ಈಗ ನಮ್ಮ ಮಿಟ್ಟು ಇಲ್ಲಿನ ಎಲ್ಲ ಇಲಿಯನ್ನ ಹಿಡ್ದು ಬಿಸಾಕತ್ತೆ. ಮಿಟ್ಟು ಬೆಕ್ಕು ಅದರ ಸೋಂಬೇರಿತನನ ಬಿಟ್ಟು ಆ ಇಲಿಗಳನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡತ್ತೆ. ಆಮೇಲೆ ಈ ತರ ಅವರಿಗೆ ಮಿಟ್ಟು ಅಂದ್ರೆ ತುಂಬಾ ಇಷ್ಟ ಆಯ್ತು. ಹಿಂದಿನ ಕಾಲದಲ್ಲಿ ಒಂದು ಜಾಗದಲ್ಲಿ ವೀರ ಶೂರ ಪರಾಕ್ರಮವುಳ್ಳಂತ ಒಂದು ಬೆಕ್ಕು ಇತ್ತು. ಅಲ್ಲಿ ಇದ್ದಂಥ ಇಲಿಗಳನ್ನ ಬೇಟೆ ಆಡಿನೇ ಆ ಬೆಕ್ಕು ಜೀವನ ನಡೆಸ್ತಾ ಇತ್ತು. ಅಯ್ಯೋ ಅಣ್ಣ, ನನ್ನನ್ನು ಕೊಂದು ಬಿಡ್ಬೇಡಿ. ಹೇ, ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನನ್ನು ಕೊಲೆ ಮಾಡಲ್ಲ. ನಾನು ನಿನ್ನ ಜೀವ ಸಮೇತ ಹಾಗೇ ನುಂಗು ಬಿಡ್ತೀನಿ. ಹೀಗೇನೆ ಜೀವನನ ನಡೆಸ್ತಾ ಇತ್ತು. ಕಾಲ ಬದಲಾದಂಗೆ ಆ ಬೆಕ್ಕಿಗೆ ವಯಸ್ಸಾಗಿ ಹೋಯಿತು. ಹಾಗಾಗಿ ಅದಕ್ಕೆ ಇಲಿಗಳನ್ನು ಹಿಡಿಯೋದಕ್ಕೆ ಆಗದೆ ಹೋಯಿತು. ಹೀಗೆ ತಿಂತಾ ಇದ್ರೆ ಹೊಟ್ಟೆ ಹೊಡೆದು ಸತ್ತೋಗ್ಬಿಡ್ತೀನಿ. ಆ ಇಲಿಗಳನ್ನು ಹುಡುಕಕ್ಕೆ ಏನಾದರೂ ಚಾಣಕ್ಯನ ಬುದ್ಧಿ ಉಪಯೋಗಿಸ್ಬೇಕಲ್ಲ. ಐಡಿಯಾ ಬಂದ್ಬಿಡ್ತು. ಅದೇ ನನ್ನ ಬುದ್ಧಿವಂತಿಕೆ. ಕೊನೆಗೆ ಆ ಬೆಕ್ಕು ಇಲಿಗಳ ಬಿಲದತ್ರ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಂಡೆ ಮೇಲೆ ಕೂತು ಸನ್ಯಾಸಿಯಂತೆ ಧ್ಯಾನ ಮಾಡ್ತಾ ನಟನೆ ಮಾಡ್ತಾ ಇತ್ತು ಆ ಬೆಕ್ಕು. ಮ್ಯಾವ್, ಓಂ ಕ್ರೀಂ ಮ್ಯಾವ್, ಮ್ಯಾವ್, ಓಂ ಕ್ರೀಂ ಮ್ಯಾವ್. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಿಮ್ಗೆ ವಿಷಯ ಗೊತ್ತಾಯ್ತಾ? ನಾವು ಮನೆ ಮಾಡ್ಕೊಂಡಿರುವಂತ ಈ ಜಾಗದ ಪಕ್ಕದಲ್ಲೇ ಒಬ್ಬ ಬೆಕ್ಕು ಸನ್ಯಾಸಿ ಬಂದು ಕೂತಿದ್ದಾನೆ. ಅಯ್ಯೋ, ನಮ್ಮನ್ನ ಸಾಯಿಸ್ತಾರಾ? ಆದ್ರೆ ಅದು ಬೆಟ್ಟದ ಮೇಲೆ ಕೂತ್ಕೊಂಡು ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಿದೆ. ಏನೋ ಮಾತಾಡ್ತಾನೆ ಇರತ್ತೆ. ಅಂದಹಾಗೆ ಆ ಬೆಕ್ಕು ಸನ್ಯಾಸಿ ಮೇಲೆ ಸರಿಯಾಗಿ ಗಮನ ಇಡಬೇಕು ನಾವು. ಆಗ ಆ ಇಲಿಗಳೆಲ್ಲ ಸದ್ದನ್ನ ಕೇಳಿಸ್ಕೊಂಡು ಆ ಬೆಕ್ಕು ಸನ್ಯಾಸಿಯನ್ನ ನೋಡೋದಕ್ಕೆ ಬಿಲವನ್ನ ಬಿಟ್ಟು ಹೊರಗೆ ಬಂದ್ವು. ನಾನು ಆ ಬೆಕ್ಕು ಸನ್ಯಾಸಿ ಇದ್ದಂತ ಜಾಗದ ಪಕ್ಕದಲ್ಲಿ ನಡ್ಕೊಂಡು ಹೋದೆ. ಆದ್ರೂ ಅವ್ನು ನನ್ನ ನೋಡ್ಲೇ ಇಲ್ಲ. ಹಾಗಿದ್ರೆ ನಾನೊಂದ್ಸತಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅವನು ಹೇಳಿದ್ದು ನಿಜಾನೇ. ನಾನು ಅದರ ಹತ್ರ ಹೋಗಿ ತಟ್ಬಿಟ್ಟು ನೋಡ್ದೆ. ನಾನು ಅದನ್ನ ಗಮನಿಸ್ದೆ. ವಯಸ್ಸಾದ ಸನ್ಯಾಸಿ ಆ ಬೆಕ್ಕು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ.
ಮ್ಯಾವ್ ಓಂ ಕ್ರೀಂ ಮ್ಯಾವ್ ಕ್ಲೀಂ ಓಂ ಕ್ರೀಂ. ಇಳಿಮರಿಗಳೇ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನು ಇನ್ನ ಮೇಲೆ ನಿಮ್ಮ ಯಾರನ್ನು ಸಾಯಿಸಿ ತಿನ್ನಕ್ಕೆ ಹೋಗಲ್ಲ. ನಿಮ್ಮ ಎಲ್ಲರನ್ನು, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನಾನು ಬಹಳ ಇಲಿಗಳನ್ನು ಸಾಯಿಸಿ ತಿಂದಿದ್ದೀನಿ. ನಾನು ಮಾಡಿದ್ದ ಆ ಪಾಪಕ್ಕೋಸ್ಕರ ಇವಾಗ ನಾನು ಬೆಕ್ಕು ಸನ್ಯಾಸಿಯಾಗಿ ಬದಲಾಗಿದ್ದೀನಿ. ಈ ಕಾಡಿರುವ ಜಾಗದಲ್ಲಿ ಶಾಂತಿಯನ್ನು ಕಾಪಾಡುವುದೇ ನನ್ನ ಒಂದು ಉದ್ದೇಶ. ಎಲ್ಲ ಇಲಿ ಮರಿಗಳು ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡೋಗಿ. ಮ್ಯಾವ್ ಕ್ರೀಂ ಓಂ ಕ್ಲೀಂ ಮ್ಯಾವ್ ನಮಃ. ಹೀಗೆ ಎಲ್ಲ ಇಲಿಗಳು ಕೂಡ ಆ ಬೆಕ್ಕು ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡೆದುಕೊಂಡವು. ದಿಢೀರಂತ ಒಂದಿನ ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡ್ಕೊಂಡ ನಂತರ ಇಲಿಗಳು ವಾಪಸ್ ಬಿಲದ ಕಡೆ ಹೋಗ್ತಿದ್ದಾಗ, ಹೇ ಮಕ್ಕಳೇ, ಎಲ್ಲರೂ ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ. ಏನು ವಿಷಯ ಸ್ವಾಮಿ? ನಿಮಗಳಿಗೆ ಒಂದು ಆಪತ್ತು ಬರುವ ಹಾಗಿದೆ. ಅಯ್ಯಯ್ಯೋ, ಎಂತ ಆಪತ್ತು ಸ್ವಾಮಿ? ಅಲ್ಲಿ ಗವಿ ಮತ್ತು ಬೆಟ್ಟದ ಮಧ್ಯದಿಂದ ನಿಮ್ಮನ್ನು ಹುಡುಕೊಂಡೆ ಒಬ್ಬ ವೈರಿ ಬರ್ತಾ ಇದ್ದಾನೆ. ನಾನದು ಮುಕ್ಕಣ್ಣಿನಿಂದ ನೋಡಿದೆ. ಸ್ವಾಮಿ, ನಾವಿನ್ಮೇಲೆ ಏನ್ ಮಾಡ್ಬೇಕು? ಹೇ, ಭಯ ಪಡಬೇಡಿ. ನಮಗೆ ಸಮಸ್ಯೆ ಬರದೇ ಇರುವ ಹಾಗೆ ಒಂದು ಬೆಕ್ಕು ಮಾಡಿಬಿಡೋಣ. ಏನು ಬೆಕ್ಕ? ಅದು ಪೂಜೆ. ಅದಕ್ಕೋಸ್ಕರ ನೀವು ಒಬ್ಬೊಬ್ಬರು ಸಾಲಾಗಿ ನನ್ನ ಆಶ್ರಮದ ಒಳಗಡೆ ಬರಬೇಕು. ಮುಖ್ಯವಾದ ವಿಷಯ, ನೀವು ಯಾರಿಗೂ ಹೆದರ್ಕೊಳ್ಳದೆ ಈ ಕಾಡಲ್ಲಿ ಸಂತೋಷವಾಗಿ ಬದುಕಬಹುದು. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ಸ್ವಾಮಿ, ನಿಮ್ಗೆ ನಿಜವಾಗ್ಲೂ ದೊಡ್ಡ ಮನಸ್ಸು ಸ್ವಾಮಿ. ನಾವು ಒಬ್ಬೊಬ್ರಾಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ತೀವಿ. ಹಾಗೆ ಒಂದೊಂದು ದಿನಾನು ಶತ್ರು ಸಂಹಾರ ಪೂಜೆಗಾಗಿ ಒಂದೊಂದು ಇಲಿನೂ ಆ ಸನ್ಯಾಸಿ ಬೆಕ್ಕುವಿನ ಆಶ್ರಮದ ಹತ್ರ ಬರೋದಕ್ಕೆ ಶುರು ಮಾಡಿದ್ವು. ಬಾ ಮಗು, ಒಳಗ ಬಾ, ಭಯವಿಲ್ಲದೆ ಬಾ. ನಂತರ ಸನ್ಯಾಸಿ ಬೆಕ್ಕಿನ ಆಶ್ರಮದ ಬಳಿ ಹೋದಂತ ಇಲಿಗಳು ವಾಪಸ್ ಬರಲೇ ಇಲ್ಲ. ವಾಪಸ್ ಬರದೇ ಇದ್ದ ಕಾರಣ ಕೆಲವು ಇಲಿಗಳಿಗೆ ಅನುಮಾನ ಶುರುವಾಯಿತು. ಪೂಜೆಗೆ ಹೋದಂತ ಸ್ನೇಹಿತರು ಯಾರನ್ನು ಕೂಡ ಆ ಮುನಿವರಿಯರು ವಾಪಸ್ ಕಳಿಸ್ಲೇ ಇಲ್ವಲ್ಲ? ಒಂದ್ ವೇಳೆ ಪೂಜೆ ಎಲ್ಲ ಮುಗ್ದಿಲ್ವೇನೋ? ನಾವು ಸ್ವಾಮೀಜಿಯವರ ಆಶ್ರಮದವರೆಗೂ ಹೋಗಿ ಬರೋಣವಾ? ಹಾಗಾಗಿ ಇಲಿಗಳ ಗುಂಪಿನ ಕೆಲವರು ಆ ಸನ್ಯಾಸಿ ಬೆಕ್ಕಿನ ಆಶ್ರಮದ ಹತ್ರ ಹೋಗೋದಕ್ಕೆ ತೀರ್ಮಾನ ಮಾಡಿದ್ವು. ಮ್ಯಾವ್ ಕ್ರೀಂ ಓಂ ಕ್ಲೀಂ ಮ್ಯಾವ್ 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 ಓಂ ಕ್ರೀಂ ಮ್ಯಾವ್. ಸ್ವಾಮಿ, ನಿಮ್ಮ ಹತ್ರ ಪೂಜೆಗಂತ ಬಂದವರು ಮತ್ತೆ ವಾಪಸ್ ನಮ್ಮ ಹತ್ರ ಬಂದೇ ಇಲ್ಲ. ಆಶ್ರಮಕ್ಕೆ ಬಂದವರೆಲ್ಲರೂ ದೇವರ ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಅವರೆಲ್ಲರೂ ಆದಷ್ಟು ಬೇಗ ಬಂದ್ಬಿಡ್ತಾರೆ. ನಿಮಗೆ ಭಯನೇ ಬೇಡ. ಸ್ನೇಹಿತರೆ, ಇದರಲ್ಲೇನೋ ಗೋಲ್ಮಾಲ್ ಇದೆ ಅಂತ ಅನಿಸ್ತಿದೆ. ಹಾಗಾದ್ರೆ ಅದೇನು ಅಂತ ನಾವು ಕಂಡುಹಿಡಿಲೇಬೇಕು. ಅನಂತರ 3 ಇಲಿಗಳು ಒಂದಾಗಿ ಸೇರಿ ಆ ಸನ್ಯಾಸಿ ಬೆಕ್ಕಿನ ಆಶ್ರಮಕ್ಕೆ ಸುರಂಗವನ್ನ ತೋಡಿದ್ರು. ಒಂದು ದಾರಿಯಿಂದ ಆಶ್ರಮದ ಒಳಗಡೆ ಹೋಗಿ ಸೇರ್ಕೊಂಡ್ರು. ಅಲ್ಲಿಗೆ ಹೋದ ನಂತರ ಆ ಇಲಿಗಳು ನೋಡಿದ್ದು, ಅಯ್ಯಯ್ಯೋ, ಅವನು ನಮ್ಮ ವಿಚಾರದಲ್ಲಿ ತುಂಬಾ ದೊಡ್ಡ ಸಂಚು ಮಾಡಿದ್ದಾನೆ. ನಮ್ ಜೊತೆಗಿದ್ದವ್ರನ್ನೆಲ್ಲರನ್ನು ಆ ಕಳ್ ಸ್ವಾಮಿ ಕೊಂದು ತಿನ್ಬಿಟ್ಟಿದ್ದಾನೆ. ಅವನ್ಗೆ ಸರಿಯಾದ ಪಾಠ ಕಲಿಸ್ಕೊಡ್ಲೇಬೇಕು. ಆ ಸನ್ಯಾಸಿ ಬೆಕ್ಕಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಆ ಇಲಿಗಳು ನಿರ್ಧಾರ ಮಾಡಿದ್ವು. ಅದಕ್ಕಾಗಿ ಇಲಿಗಳು ಒಂದು ಪ್ಲಾನ್ ಮಾಡಿದ್ವು. ಮಾರನೇ ದಿನ 2 ಇಲಿಗಳು ಆ ಕಳ್ಳ ಸನ್ಯಾಸಿ ಆಶ್ರಮಕ್ಕೆ ಬಂದವು. ಸ್ವಾಮಿ, ನಮ್ಮ ಮಕ್ಕಳು ನಿಮ್ಮ ಕೈಗೆ ಒಪ್ಪಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿದ್ದೀವಿ. ಸ್ವಾಮಿ, ಈ ಚಿಕ್ಕ ಮಕ್ಕಳಿಗೋಸ್ಕರ ನೀವೊಂದು ಪೂಜೆ ಮಾಡಬೇಕು. ನನಗೆ ಇವತ್ತು ಅದೃಷ್ಟವಾದ ದಿನ ಎಂದು ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮ ಮಕ್ಕಳನ್ನು ನನ್ನ ಹತ್ರ ಬಿಡಕ್ಕೆ ಬಂದಿದ್ದೀರಾ?
ಯಾರಿಗ ಅದೃಷ್ಟ? ಅದು ನನಗಲ್ಲ, ನಿಮಗ ಅದೃಷ್ಟ ಅಂತ ಹೇಳಕ್ ಬಂದೆ. ಅದು ನಾಲ್ಗೆ ಸ್ವಲ್ಪ ತೊದಲ್ ಬಿಡ್ತು. ದೊಡ್ಡ ಶತ್ರು ದೋಷನೇ ಇದ್ದಂಗಿದೆಯಲ್ಲ. ನಾನು ಹೋಗಿ ಆ ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ ಬರ್ತೀನಿ. ಇಲಿಮರಿಗಳ ಜೊತೆ ಪೂಜೆ ಮಾಡೋದಕ್ಕೋಸ್ಕರ ಆ ಬೆಕ್ಕು ಸನ್ಯಾಸಿ ಸ್ವಲ್ಪ ಹೊತ್ತಿನ ನಂತರ ಆಚೆಗೆ ಓಡ್ ಬಂತು. ಸ್ವಾಮಿ, ಏನಾಯ್ತು? ಶತ್ರುದೋಷ ಪರಿಹಾರ ಆಯ್ತಾ? ಕಳ್ಳ ಬೆಕ್ಕಿಗೆ ಅವರು ಕೊಟ್ಟಿದ್ದು ಅಂಟಿನಿಂದ ತುಂಬಿದ್ದಂತ ಇಲಿಮರಿಯ ರೂಪ. ಇದು ಆ ಬೆಕ್ಕಿಗೆ ಗೊತ್ತಾಗ್ಲಿಲ್ಲ. ಹಲೋ ಜೋನು, ನಿನಗೆ ಏನಾಯ್ತು? ನೀನಿವತ್ ತುಂಬಾ ಸುಸ್ತಾಗಿ ಕಾಣಿಸ್ತಿದ್ಯಾ? ನಾನೇನಂತ ಹೇಳಿ, ನನಗೆ ತುಂಬಾ ದುಃಖ ಆಗಿದೆ. ಅಯ್ಯೋ, ನಿನ್ನ ಧ್ವನಿಗೆ ಏನಾಯ್ತು? ಇದೇ ನನ್ನ ಸಮಸ್ಯೆ ಗೆಳೆಯ. ನಾನ್ ಜೋರಾಗಿ ಬೊಗಳಕ್ಕಾಗ್ತಾ ಇಲ್ಲ. ಓಹೋ, ನಿನಗೆ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಈ ನಾಯಿಗೆ ಮೈ ಹುಷಾರಿಲ್ಲ. ಇದನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಬಿಡ್ಬಿಡ್ಬೇಕು. ನಾನು ಕೂಡ ಇದನ್ನೇ ಅನ್ಕೊಳ್ತಾ ಇದ್ದೆ ಕಣೆ. ಹೊಗಳ್ದೆ ಇರೋ ನಾಯಿನ ಇಟ್ಕೊಂಡ್ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮ್ನೆ ಬಿಟ್ಟಿಯಾಗಿ ಊಟ ಬೇರೆ ಹಾಕ್ತಿದೀವಿ ಇದಕ್ಕೆ. ನಾಳೆ ಬೆಳಿಗ್ಗೆ ತನಕ ನೋಡೋಣ. ಅಯ್ಯೋ, ಈ ಬೆಕ್ಕು ಇದು ಎಲ್ಲಿಂದ ಬಂತು? ಇದನ್ನ ಫಸ್ಟ್ ಇಲ್ಲಿಂದ ಕಳ್ಸಿ. ಆದ್ರೆ ನಾಳೆ ಇದನ್ನ ಎಲ್ಲಾದ್ರೂ ಬಿಟ್ಟು ಬರ್ಲೇಬೇಕು ಕಣೆ. ಅಯ್ಯೋ, ನೀನೇನು ಬೇಜಾರಾಗ್ಬೇಡ. ನಾವು ಏನಾದ್ರೂ ಒಂದ್ ದಾರಿ ಹುಡ್ಕೋಣ. ನನ್ ಜೊತೆ ಬಾ. ಸರಿ ಆಯ್ತು, ನಾನ್ ಬರ್ತೀನಿ. ನೀನು ಏನು ಯೋಚನೆ ಮಾಡ್ಬೇಡ, ಬಾ ಹೋಗೋಣ. ಏನ್ ಯೋಚನೆ ಮಾಡ್ಬೇಡ, ಇದೇನೋ ಅಷ್ಟು ದೊಡ್ಡ ಕಷ್ಟ ಏನಿಲ್ಲ. ಆಮೇಲೆ ಜುನ್ನು ಆ ಬೆಕ್ಕಿನ ಜೊತೆಗೆ ಅವರ ಓನರ್ ಮನೆಯಿಂದ ತುಂಬಾ ದೂರ ಹೋಗ್ಬಿಡುತ್ತೆ. ಹೇ ಗೆಳೆಯ, ನಾವಿವಾಗ ಎಲ್ಲ ಹೋಗ್ತಾ ಇದೀವಿ ಹೇಳು? ಏನ್ ಬೇಜಾರ್ ಮಾಡ್ಕೋಬೇಡ, ಡಾಕ್ಟರ್ ಹುಲ್ಲುನ ನೋಡಕ್ಕೆ ನಾವು ಕಾಡಿಗೆ ಹೋಗ್ತಿದೀವಿ. ಏನ್ ಹೇಳ್ದೆ? ಕಾಡ? ನಂಗ್ ಭಯ ಆಗ್ತಾ ಇದೆ. ನಾನು ಇದಕ್ಕೂ ಮುಂಚೆ ಯಾವತ್ತೂ ಕಾಡಕ್ ಬಂದಿಲ್ಲ. ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದೀನಲ್ವಾ, ನನ್ ಜೊತೆ ಬಾ ನೀನು. ಆಮೇಲೆ ಈ ರೀತಿ ಮೊದಲನೇ ಸಲ ಒಂದು ಬೆಕ್ಕು ಜೊತೆಗೆ ಕಾಡಿನ ಕಡೆಗೆ ಬಂದಿರುತ್ತೆ. ಮಾರನೇ ದಿನ ಬೆಳಗ್ಗೆ ಇಬ್ಬರು ಕಾಡಿಗೆ ಹೋಗಿ ಸೇರ್ತಾರೆ. ಮೊದಲನೇ ಬಾರಿ ಕಾಡನ್ನು ನೋಡಿರುವ ಸಂತೋಷ ಜುನ್ನು ಮುಖದಲ್ಲಿ ಕಾಣಿಸ್ತಾ ಇತ್ತು. ಓ ವಾ, ಈ ಸ್ಥಳ ಅಂತೂ ತುಂಬಾ ಚೆನ್ನಾಗಿದೆ. ಸರಿಯಾಗಿ ಹೇಳ್ದೆ, ಇದು ನಮ್ಮ ಊರ್ ತರ ಏನಲ್ಲ. ಇಲ್ಲಿ ನಮ್ಗೆ ಪೂರ್ತಿ ಫ್ರೀಡಮ್ ಇದೆ. ಓ, ನೀನ್ ಇಲ್ಲಿಗೆ ದಿನ ಬರ್ತೀಯ ಗೆಳೆಯ? ನೀನ್ ಎಷ್ಟು ಭಾಗ್ಯಶಾಲಿ. ನನಗೆ ಅಸೂಯೆ ಆಗ್ತಾ ಇದೆ. ನನ್ನ ಅರ್ಧ ಜ್ವರ ಅಂತೂ ಹೋಯ್ತು. ನಾನೀಗ ಚೆನ್ನಾಗಿದ್ದೀನಿ ಗೆಳೆಯ. ಹಾಗೆ ನಾವಿಲ್ಲಿಗೆ ತಲುಪಿದ್ದೇವೆ. ಆದ್ರೆ ನಾವಿಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಅದು ಯಾರನ್ನಾದ್ರೂ ಕೇಳ್ಬೇಕು. ಏನೋ, ನಿನಗೆ ಸರಿಯಾದ ಗೊತ್ತಿಲ್ವಾ? ಅದು ಏನಂದ್ರೆ, ಅದು ನನಗೆ ಜ್ಞಾಪಕ ಇಲ್ಲ. ನೋಡು, ನಡಿ ಆ ಮಿಟ್ಟು ಹತ್ರ ಕೇಳೋಣ. ಏ ಗೆಳೆಯ, ನೀನ್ ಇಲ್ಲಿಗೆ ಬರ್ಬೋದಾ? ಏನ್ ಬೇಕು ನಿಮ್ಗೆ? ಗೆಳೆಯ, ನಾವು ಹತ್ರದಲ್ಲೇ ಒಂದು ಊರಿಂದ ಬಂದಿದ್ದೀವಿ. ಏನಕ್ಕೆ? ಡಾಕ್ಟರ್ ಉಲ್ಲೂನ ನೋಡೋಕೆ. ಗೂಬೆ ಡಾಕ್ಟರ? ಅಯ್ಯೋ ಗೂಬೆಗಳೇ, ಗೂಬೆ ಡಾಕ್ಟರ್ ಈಗ ಊರಲ್ಲಿರ್ತಾನೆ. ಬೇಗ ಇಲ್ಲಿಂದ ಹೋಗ್ಬೇಡಿ, ಇಲ್ಲ ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಗೆಳೆಯ, ನೀನ್ ಸತ್ಯ ಹೇಳ್ಬೇಕು. ನಿನ್ ಗೊತ್ತಲ್ಲ ಹುಲ್ಲು ಊರಲ್ಲೇ ಇದ್ದೇನೆ ಅಂತ.
ನನಗ್ ಗೊತ್ತಿತ್ತು. ಹಾಗಿದ್ರೆ ನೀನ್ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಬಾ ಇಲ್ಲಿಂದ ಹೋಗೋಣ. ವಿಷಯ ಏನಂತ ನಾನ್ ನಿನ್ಗೆ ಹೇಳ್ತೀನಿ. ನಿಜ ಹೇಳು, ನೀನ್ ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳ್ಬೇಕಂದ್ರೆ ನನಗೆ ಕಾಡು ನೋಡ್ಬೇಕಂತ ತುಂಬಾನೇ ಆಸೆ. ಆದ್ರೆ ಒಂಟಿಯಾಗಿ ಬರಕ್ಕೆ ನನಗೆ ಭಯ ಆಗ್ತಿತ್ತು. ಹಾಗಿದ್ರೆ ನಾನ್ ನಿನ್ ಜೊತೆಲೇ ಇರ್ತೀನಿ, ಹೆದರ್ಕೋಬೇಡ. ಅದು ನಾನು ಸುಮ್ನೆ ಹಂಗೆ ಡೈಲಾಗ್ ಹಾಕ್ಬಿಟ್ಟೆ ದೋಸ್ತ್, ನನ್ನ ಕ್ಷಮಿಸು. ಬಾ ಬೇಗ ಊರ್ಗ್ ಹೋಗಿ ಡಾಕ್ಟರ್ ಒಲ್ಲುನ ನೋಡೋಣ. ನಾನ್ ಸರಿ ಹೋದ್ರೇನೆ ಮಾಲೀಕ ನನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಜೋನು, ನನ್ನ ಸ್ನೇಹಿತ ಇಷ್ಟು ದೂರ ಬಂದೈತಲ್ವಾ, ನಾವ್ ಯಾಕೆ ಸ್ವಲ್ಪ ಹೊತ್ತು ಜಂಗಲ್ ಸುತ್ತಾಡ್ಬಿಟ್ಟು ಆಮೇಲೆ ಹೋಗ್ಬಾರ್ದು? ಆಹಾ, ಇವತ್ತಿನ ಬೇಟೆಯಂತೂ ತುಂಬಾ ದೊಡ್ಡದಾಗಿದೆ. ನಿನಗೇನ್ ಬೇಕು? ಜಾಗ ಬಿಡು. ನನ್ನ ಇಲಾಖೆಯಲ್ಲಿ ಬಂದು ನನ್ನನ್ನೇ ಸರಿಯೋಕ್ ಹೇಳ್ತಿದ್ಯಾ? ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನೀನ್ ದಾರಿ ಬಿಡ್ತೀಯೋ ಇಲ್ವೋ? ನಾನ್ ಯಾರು ಅಂತ ಗೊತ್ತಾದ್ರೆ ನೀನ್ ಜಾಗ ಬಿಡ್ತೀಯ ಆಮೇಲೆ. ಓಹೋ, ಹಾಗಿದ್ರೆ ಹೇಳ್ಬಿಡು, ಯಾರ್ ನೀನು? ನಾನೊಂದು ಶೂರ ವೀರ ಹುಲಿಯ ಮರಿ ಜೊತೆಗೆ ಕಾಡು ಸುತ್ತೋಕ್ ಬಂದಿದ್ದೀನಿ. ನಾನು ಕಾಡನ್ನ ಸುತ್ತಬೇಕು. ಇವನ್ ಮಾತಲ್ಲಿ ದಮ್ಮಂತ್ರು ಇದೆ. ಇವನ್ ನೋಡೋಕೆ ಚಿರತೆ ಅಣ್ಣನ ಹಾಗೆ ಕಾಣಿಸ್ತಾನೆ. ಒಂದ್ ಮಾತ್ ಹೇಳು, ನೀನ್ ಯಾವ ಚಿರತೆ ಬಗ್ಗೆ ಮಾತಾಡ್ತಾ ಇದೀಯಾ? ಒಂದು ಹುಲಿ ಇದೆ, ಯಾವ್ದು ಈ ಕಾಡನ್ನ ರಕ್ಷಣೆ ಮಾಡ್ತಿದೆ. ಓ, ಇವನಂತರೂ ನಿಜ ಹೇಳ್ತಾ ಇದ್ದಾನೆ. ಓ, ಹಾಗಿದ್ಯಾ? ಹಾಗಿದ್ರೆ ನಿಮ್ಮ ಹುಡುಕಾಟ ಮುಂದುವರಿಸಿ. ನಿಮ್ಮ ಚಿರತೆ ಅಣ್ಣನಿಗೆ ನನ್ನ ಸಲಾಂ ಹೇಳಿ. ಹೊರಟೋಯ್ತು. ನಿಜವಾಗ್ಲೂ ಹೋಗ್ಬಿಡ್ತಲ್ವಾ? ಹೌದು, ನಿನಗದ ಹೆಂಗ್ ಗೊತ್ತಾಯ್ತು? ಹುಲಿ ಅಂತೂ ಎಲ್ಲ ಕಡೆ ಶಕ್ತಿಶಾಲಿಯಾಗಿರುತ್ತೆ. ಸರಿ ಹೇಳದ್ನಲ್ಲ ನಾನು. ಓ, ಅದ ವಿಷಯ. ಸರಿ, ಹೆಂಗೋ ಹಾವತ್ರಂದ ತಪ್ಸ್ಕೊಂಡ್ವಿ. ಬಾ ಇಲ್ಲಿಂದ ಬೇಗ ಹೋಗೋಣ. ಎಲ್ಲಿಗೆ? ಮನೆಗೆ. ಕಾಡು ತುಂಬಾ ಅಪಾಯಕಾರಿ. ಅದೇ ಸಮಯದಲ್ಲಿ ಒಂದು ಚಿರತೆ ಮತ್ತು ಒಂದು ನರಿ ಆ ಕಡೆ ನಡ್ಕೊಂಡ್ ಬರ್ತಿರುತ್ತೆ. ರಾಜ ಹುಲಿ ಅಂತೂ ತುಂಬಾ ಅಹಂಕಾರಿ. ಗೊತ್ತು. ಮುಂದಿನ ಬಾರಿ ನಾನ್ ರಾಜ ಆಗ್ತೀನಿ. ನೀವ್ ರಾಜ ಆದ್ರೇನೆ ನಮ್ ಕಾಡು ವಿಕಾಸ ಆಗೋದು. ಯಾರೋ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಗೆಳೆಯ, ನಿಜ ಹೇಳು, ನೀನ್ ಯಾವತ್ತೂ ಇಲ್ಲಿ ಬಂದಿಲ್ವಲ್ಲ? ನಾನಿನ್ನೇನ್ ಹೇಳಿ ಸ್ನೇಹಿತ, ಮೊದಲನೇ ಸಾರಿ ನಾನ್ ಕಾಡಿಗೆ ಬಂದಿದ್ದೀನಿ. ತುಂಬಾ ದಿನದಿಂದ ಬರ್ಬೇಕನ್ಕೊಂಡಿದ್ದೆ. ಓ, ಮತ್ತೆ? ನಿಜ ಹೇಳ್ತಿದ್ದೀನಿ ಸ್ನೇಹಿತ, ಇಷ್ಟು ದಿನ ನಾನು ಊರಲ್ಲೇ ಇರ್ತಿದ್ದೆ. ಯಾರೇನೋ ಇದಕ್ಕೂ ಮುಂಚೆ ಈ ಕಾಡಲ್ಲಿ ನಿಮ್ಮನ್ನ ನೋಡೇ ಇಲ್ವಲ್ಲ? ಇಲ್ಲಿ ತಿರುಗಾಡೋಕೆ ನಿಂಗೆ ಧೈರ್ಯ ಆದ್ರೂ ಎಲ್ಲಿಂದ ಬಂತು? ನಾನಂತೂ ಆಧಾರಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ದೆ. ನಾನಿವನ ಚಿಕ್ಕ ತಮ್ಮ. ನಿಜವಾಗ್ಲೂ ಇವನು ನಿನ್ನ ಚಿಕ್ಕ ತಮ್ಮನ? ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೂನು ಆನ್ಸರ್ ಇಲ್ಲ. ನನಗೇನೋ ಡೌಟ್ ಇದೆ. ನನಗೇನೆ ಕೂಡ ಕಾಣ್ತಿದ್ದಾನಿವನು. ಮತ್ತೆ ಅಮ್ಮ ಕೂಡ ಹೇಳಿದ್ರೊಮ್ಮೆ ನನಗೆ ತಮ್ಮ ಕೂಡ ಇದಾನಂತ. ಓ, ಹಾಗಾದ್ರೆ ನೀನ್ಯಾರು? ಇವನು ನನ್ನ ಗೆಳೆಯ, ನಮ್ಮ ಹುಲಿ ರಾಜನ ಚಿಕ್ಕ ತಮ್ಮ. ಇವತ್ತೊಂದು ನಿಮ್ಮ ಸ್ವಾಗತವನ್ನ ಅತಿಥಿಯ ರೀತಿಯಲ್ಲಿ ಮಾಡ್ತೀನಿ. ತಮ್ಮ, ಈಗ ಮನೆಗೆ ಹೊರಡೋಣ, ಬರಲ್ವಾ ನೀನು? ಬರ್ತೀವಿ, ಖಂಡಿತ ಬರ್ತೀವಿ. ನಾವೆಷ್ಟು ದೂರ ನಿಮ್ಮನ್ನ ಭೇಟಿಯಾಗೋಕೆ ಬಂದಿದ್ದು. ಜೊನ್ನು ಹೇಳಿದ ಮಾತನ್ನು ನಂಬಿ ಚಿರತೆ ಮತ್ತು ನರಿ ಅವರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾವ್ ಯಾಕೆ ಇನ್ಮೇಲೆ ಇಲ್ಲೇ ಇದ್ಬಿಡ್ಬಾರ್ದು? ಏ ಮೂರ್ಖ, ನಾವ್ ನಿನ್ನಿಂದ ಇಲ್ಲಿ ಸಿಕ್ಕಾಕೊಂಡಿದೀವಿ. ನಾವ್ ಹೇಳಿರೋ ಸುಳ್ಳಿಂದ ಸಿಕ್ಕಾಕೊಬಹುದು. ನಾವ್ ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು.
ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ 2 ಬೆಕ್ಕು ಮರಿಗಳಿದ್ದವು, ಬಿಳುಪ ಮತ್ತು ಕರಿಯ. ಅವರಿಬ್ಬರು ತುಂಬಾ ತುಂಟರು. ತಕ್ಕ ನೋಡಿ ಅವರಿಬ್ಬರು ಆಹಾರಗಳನ್ನು ಕದ್ದು ತಿನ್ನುತ್ತಿದ್ದರು. ಹಾಗಿರುವಾಗ ಬಿಳುಪ ಮತ್ತು ಕರಿಯ ಆಹಾರವನ್ನು ಕದಿಯಲು ಮನೆಯೊಳಗೆ ಹೋದರು. ಅವರಿಗೆ ಅಲ್ಲಿಂದ ಒಂದು ಹೋಳ್ಗೆ ಸಿಕ್ತು. ಕೈಯಲ್ಲಿ ಸಿಕ್ಕ ಹೋಳಿಗೆಯೊಂದಿಗೆ ಅವರಿಬ್ಬರು ಹೊರಗೆ ಬಂದರು. ಸಿಕ್ಕ ಹೋಳಿಗೆಯನ್ನು ಹಂಚಿ ತಿನ್ನಲು ತೀರ್ಮಾನಿಸಿದ್ರು. ಹಾಗಿರುವಾಗ ಕರಿಯ ಹೋಳಿಗೆಯನ್ನು ಭಾಗ ಮಾಡಿದ. ಒಂದು ಸಣ್ಣದು, ಒಂದು ದೊಡ್ಡದಾಯಿತು. ದೊಡ್ಡ ತುಂಡಿಗಾಗಿ ಇಬ್ಬರು ಜಗಳ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಮರದ ಕೊಂಬೆಯ ಮೇಲೆ ಒಂದು ಮಂಗ ಕುಳಿತಿತ್ತು. ಅವನು ಕೆಳಗಿಳಿದು ಬಂದು ಬೆಕ್ಕಿನ ಮರಿಗಳಲ್ಲಿ ಹೇಳಿದ, ಗೆಳೆಯರೇ, ನಿಮ್ಮಲ್ಲಿಯ ಪ್ರಶ್ನೆ ನಾನ್ ಪರಿಹರಿಸುವೆ. ಒಂದು ದೊಡ್ಡದು, ಒಂದು ಚಿಕ್ಕದು. ಇದು ನಾನು ನಿಮಗೆ ಸಮವಾಗಿ ಭಾಗಿಸಿಕೊಡುವೆ. ಓ, ಇದು ಸ್ವಲ್ಪ ದೊಡ್ಡದಲ್ವಾ? ಇದನ್ನು ಹಿಡಿರಿ. ಇದು ಸ್ವಲ್ಪ ದೊಡ್ಡದಲ್ವಾ? ಈಗ ಸರಿ ಮಾಡಿಕೊಡ್ತೇನೆ. ಈಗಲ್ಲ ಮತ್ತೆ ತಪ್ಪಿತ್ತಲ್ಲ. ಹಾಗೆ ಸೂತ್ರದಿಂದ ಹೋಳಿಗೆಯನ್ನು ಅವನ ಹೊಟ್ಟೆಯಲ್ಲಿ ಹಾಕೊಂಡ ಮಂಗಣ್ಣ ತಿರದ ಮರಕ್ಕೆ ಜಿಗಿದು ಹೋದ. ನಿರಾಶರಾದ ಬೆಕ್ಕಿನ ಮರಿಗಳು ತಲೆಯನ್ನು ತಗ್ಗಿಸಿ ಮೆಲ್ಲ ನಡೆದು ಹೋದವು.